ಗುರುಗಳೇ, ನಾನು ಹೇಳ್ತಾ ಇದ್ದೆ, ನಮ್ಮ ಬದುಕಿನ ಪ್ರತಿಯೊಂದು ಭಾಗವೂ ಕೂಡ ಭೂಮಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಈ ಭೂಗಣಿತ ಅಂದರೆ ಏನು ಗುರುಗಳೇ? ಹರಿ ಓ ಶ್ರೀ ಗುರುಭ್ಯೋ ನಮಃ. ಹೊಸ ಸಬ್ಜೆಕ್ಟ್ ಹೌದು ಹೌದಲ್ಲ? ಹೌದು. ಗಣಿತ ಗೊತ್ತು, ಭೂಗಣಿತ ಅಂದರೆ ಏನು ಆದರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ವ್ಯತ್ಯಾಸ ಗೊತ್ತಾಗತ್ತೆ. ಈಗ ಒಂದು ಉದಾಹರಣೆಯನ್ನು ಕೊಡಬಹುದು ಅಂದರೆ, ನಾವು ಯಾವುದೇ ಒಂದು ಮಾತಾಡಬೇಕಾದ್ರೆ ಆ ಮಾತನ್ನು ಸರಿಯಾದ ರೀತಿಯ ಒಂದು 5 ಸಲ ಯೋಚನೆ ಮಾಡಿ ಮಾತಾಡಿದಾಗ ಹಲವಾರು ರೀತಿಯ ವಿಚಾರಗಳು ಉದ್ಭವ ಆಗುತ್ತೆ. ಖಂಡಿತ ಹೌದಲ್ಲ? ಹೌದು. ಸೊ ಏನು ಬಾಯಿಗೆ ಬಂತು ಮಾತಾಡ್ತಾನೆ ಇದ್ದರೆ ಏನು ಮಾತಿಗೂ ಅರ್ಥ ಇರಲ್ಲ, ವ್ಯಕ್ತಿಗೂ ಅರ್ಥ ಇರಲ್ಲ. ಈ ಮ್ಯಾಥಮೆಟಿಕ್ಸ್ ಅನ್ನೋದು ಹೇಳಿದಾಗ ಹೌದಾ ಇದು ಒಂದು ಮ್ಯಾಥಮೆಟಿಕ್ಸಾ? ಕೆಲವು ತುಂಬ ಬೇಜಾರು ಮಾಡ್ಕೋತಾರೆ, ಸುಮ್ಮನೆ ವಟ 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 ಹೊಡ್ಕೋತಾನೆ ಇರ್ತಾರೆ ಅಂತ ಅಮ್ಮಂಗೆ ಅಪ್ಪ ಹೇಳ್ಬೋದು, ಅಂದರೆ ಗಂಡನಿಗೆ ಹೆಂಡತಿ ಹೇಳ್ಬೋದು, ಹೆಂಡತಿ ಗಂಡ ಹೇಳ್ಬೋದು, ಮಕ್ಕಳಿಗೆ ತಾಯಿ ತಂದೆ ಹೇಳ್ಬೋದು. ಯಾಕೆ ಹಿಂಗೆ ಹೊಡ್ಕೊಳ್ತಾ ಇರ್ತೀಯ ವಟ ವಟ ಅಂತ. ಸೊ ಬೈದು ನಿಲ್ಲಿಸ್ತಾರೆ, ಮತ್ತೆ ಶುರು ಆಗುತ್ತೆ ಅದು. ಇದು ಗುಣ, ಹುಟ್ಟು ಗುಣ ಒಂದು ಭಾಗ. ಇನ್ನೊಂದು ಸ್ವಭಾವ ಅಥವಾ ವಂಶದ ಕತೆ, ಏನೋ ಒಂದು ಸೇರಿಸಿ ತಲೆ ಮೇಲೆ ಇಟ್ಬಿಡ್ತಾರಮ್ಮ. ಅಂದರೆ ಇದು ಇವರದೇ ವೈಯಕ್ತಿಕವಾದ ಮ್ಯಾಥಮೆಟಿಕ್ಸು. ಈ ಗಣಿತ ಅಂತಕ್ಕಂಥದ್ದು ಪ್ರತಿ ಕ್ಷಣ ನಮ್ಮ ಮೇಲೆ ಅಪ್ಲೈ ಆಗ್ತಾ ಇರುತ್ತೆ. ಪ್ರತಿ ಕ್ಷಣ ಈ ಗಣಿತ ನಮ್ಮ ಮೇಲೆ ಅಪ್ಲೈ ಆಗ್ತಾ ಇರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನ ಅರ್ಪಣೆಯನ್ನು ಮಾಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕೆಲವರು ಮನೆಯಲ್ಲಿ ಅಂದಚಂದವಾದ ಮನೆ ಅಂತ ಅಂದ್ಕೊಳ್ಳೋಂಗಿಲ್ಲ, ಅಥವಾ ಅಂದಚಂದ ಇರಬಹುದೇನೋ, ಅಥವಾ ಏನೂ ಇಲ್ಲ ಮನೆಯಲ್ಲಿ ನೋಡೋಕ್ಕೆ ಏನೇನೂ ಅಲ್ಲ ಅಂತಕ್ಕಂಥದ್ದು ಇರಬಹುದು. ಇದು ಹೌದು, ಅದು ಹೌದು. ಆ ಮನೆಯಲ್ಲಿ ನಡೀತಕ್ಕಂತಹ ವಿದ್ಯಾವಂತರುಗಳ ಸಂಖ್ಯೆ, ದೊಡ್ಡ ಮಗ ಅಂತ ಕೆಲಸದಲ್ಲಿದ್ದಾನೆ, ಚಿಕ್ಕ ಮಗ ಇಂಥ ಕೆಲಸದಲ್ಲಿದ್ದಾನೆ, ದೊಡ್ಡ ಮಗಳು ಒಳ್ಳೆ ಫಾರಿನ್ ಮದುವೆ ಮಾಡಿಕೊಂಡು, ಸೊ ಈ ಥರ ಎಲ್ಲ ಪಾಸಿಟಿವ್ ಆಗಿ ಹೇಳ್ಕೊಂಡು ಬರ್ತಾರೆ. ಹೌದಾ ಅಲ್ಲಮ್ಮ? ಹೌದು. ಪ್ರತಿಯೊಬ್ಬರು ಮನೇಲಿ ಏನೇ ಒಗ್ಗಟ್ಟೇನು, ಏನು ಖುಷಿಯಾಗಿದ್ದಾರೆ, ಕುಟುಂಬ ಎಷ್ಟು ಚೆನ್ನಾಗಿದೆ, ಎಷ್ಟು ಶ್ರೀಮಂತಿಗೆ ಆಗಿದ್ದಾರೆ, ಯಾಕೆ ಅಂತ ಅಕ್ಕ ಪಕ್ಕದವರೆಲ್ಲ ಹೊಟ್ಟೆ ಉರಿ ಪಟ್ಕೊಳ್ತಾ ಇರ್ತಾರೆ. ಅದಕ್ಕೆ ಏನು ಹೇಳ್ಬೋದಮ್ಮ ಹಾಗಾದರೆ? ಇದು ಯೋಚನೆ ಮಾಡುವಂಥ ಪ್ರಶ್ನೆ ಬರುತ್ತೆ ಅಲ್ವಾ? ಇದಕ್ಕೆ ಅರ್ಥ, ಈ ದೇಹ ಒಂದು ಯಂತ್ರ. ಮನುಷ್ಯನ ದೇಹ ಒಂದು ಬೃಹತ್ಕಾರವಾಗಿರ್ತಕ್ಕಂಥ ಒಂದು ಯಂತ್ರ. ಅದನ್ನು ನಾವು ಹೇಗೆ ಕಂಡುಹಿಡಿಬೋದು ಅಂದರೆ, ನಮಗೆ ಗೊತ್ತಿಲ್ಲ, ನಮಗೇನು ಜೀವನದಲ್ಲಿ ಹೇಗಿರಬೇಕು ಗೊತ್ತಿಲ್ಲ, ನನಗೇನು ಅರ್ಥ ಆಗ್ತಾ ಇಲ್ಲ, ಈ ರೀತಿ ಹಲವಾರು ಲಕ್ಷ ಕೋಟಿ ಪ್ರಶ್ನೆಗಳಿಗೆ ಉತ್ತರ ಈ ಯಂತ್ರ ಆ ಕೂತಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಜಾಗದ ಮೇಲೆ ಅಪ್ಲೈ ಆದಾಗ ಆಟೋಮೆಟಿಕ್ಕಾಗಿ ಹೋಗಿ ಪ್ರಕ್ರಿಯೆ ತೋರಿಸ್ತಾ ಹೋಗುತ್ತೆ.